ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 2ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 3ನೇ ಅಧ್ಯಾಯವನ್ನು ಶುರು ಮಾಡೋಣ. ಮನೆಗೆ ಹೋಗೋ ದಾರಿಯಲ್ಲಿ ಯತೀಶ್ ಇಬ್ಬರು ಸ್ಟೆಥಾಸ್ಕೋಪ್ ವಿಡಿಯೋ ಪೆನ್ ಹಿಡಿದಿದೆ, ನಮ್ಮ ಬಾಸ್ ಯಾವಾಗಿಂದ ಕವಿತೆಗಳನ್ನು ಬರೆಯೋಕ್ಕೆ ಶುರು ಹಚ್ಕೊಂಡ್ರು ಅಂತ ಕಿಚಾಯಿಸ್ತಾ ಇದ್ರು. ಬೆಳಿಗ್ಗೆಯಿಂದ, ಅದೇ ನಿಮ್ಮ ಗಾಡ್ ಗಿವನ್ ಸಿಸ್ಟರ್ ದರ್ಶನ ಆಯ್ತಲ್ಲ ಅವಾಗಿಂದ ಅಂತ ನವೀನ್ ಹೇಳ್ದ. ಮಗ, ಇದ್ಯಾಕೋ ಸೀರಿಯಸ್ ಆಗ್ತಿದೆ ಅನ್ನಿಸ್ತಿಲ್ವಾ ಅಂದ ಯತಿ ಅನುಮಾನಿಸುತ್ತಾ. ಅನ್ಸೋದೇನೋ ಸೀರಿಯಸ್ ಆಗೋಗಿದೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡಬೇಕಷ್ಟೇ ಅಂತ ಸತೀಶ್ ಹೇಳ್ದ. ಗೌಡ್ರಿಗೆ ಗೊತ್ತಾಗಬೇಕು, ಒಂದು ಗತಿ ಕಾಣಿಸ್ತಾರೆ ಅಂತ ಯತಿ ಹೇಳ್ದ. ಗೌಡ್ರು ವೆರಿ ಫ್ರೆಂಡ್ಲಿ, ಗೊತ್ತಿಲ್ವಾ ಮಗ ಅಂದ. ಅಷ್ಟರಲ್ಲಿ ಮನೆ ಬಂದಿದ್ದರಿಂದ ನಾಳೆ ಸಿಗುವುದಾಗಿ ಹೇಳಿ ನಡೆದ ನವೀನ್. ಯತಿ, ನೀನು ಹೋಗಿರು, ನಾನು ಅವನ ಜೊತೆ ಮನೆಗೆ ಹೋಗಿ ಬರ್ತೀನಿ ಅಂತ ಸತೀಶ್ ಹೇಳ್ದ. ನವಿ ಜೊತೆಗೆ ಒಳಗಡೆ ಹೋಗಿದ್ದ. ಅಷ್ಟರಲ್ಲಾಗಲೇ ಶಿವರಾಮೇಗೌಡರು ಮನೆಗೆ ಬಂದಿದ್ರು. ಮಗನ ಮುಖ ಲವಲವಿಕೆಯಿಂದ ಇರೋದನ್ನು ನೋಡಿ ತಾಯಿಗೆ ಸಮಾಧಾನ ಆದರೆ ತಂದೆಗೆ ಕಳವಳದ ಗೆರೆಗಳು ಬೇಡವೆಂದರೂ ಮುಖದಲ್ಲಿ ಮೂಡಿದ್ದವು. ಅದು ಮಿಡಲಾಗದೆ ಸತಿ ಕಡೆ ತಿರುಗಿ ಏನೆಂಬಂತೆ ಸನ್ನೆ ಮಾಡಿದ್ರು. ಏನಿಲ್ಲ, ಧೈರ್ಯವಾಗಿರಿ ಎಂದು ಸುಳ್ಳೇ ಸಮಾಧಾನ ಮಾಡಿದ ಕಣ್ಸನ್ನೆಯಲ್ಲೇ. ಅದುವರೆಗೂ ಕಾಡದ ಚಿಂತೆಯೊಂದು ಸತಿಗೆ ಗೌಡರನ್ನು ಕಾಣುತ್ತಲೇ ದುತ್ತೆಂದು ಎದುರಾಗಿತ್ತು. ಗೌಡರೆಂದರೆ ಸತಿಗಷ್ಟೇ ಅಲ್ಲ, ನವೀನನ ಇಡೀ ಗೆಳೆಯರ ಬಳಗಕ್ಕೂ ಆತ್ಮೀಯತೆ, ಗೌರವ. ಬೇರೆ ತಂದೆಯರಂತೆ ಅವರು ಯಾವತ್ತೂ ಮಕ್ಕಳನ್ನು ಬಂಧಿಸಿರಲಿಲ್ಲ, ಸ್ನೇಹಿತರಂತೆ ಇರಿಸ್ತಾ ಇದ್ರು. ಅದರಿಂದಲೇ ಸತಿ ಮುಚ್ಚಿಡದೆ ಇರೋ ಸತ್ಯವನ್ನು ಹೇಳಿದ್ದು. ಕಾಫಿ ಮಾಡಲೇನೋ, ಒಳಗಿನಿಂದಲೇ ಕೂಗಿದ್ರು ಸುಧಾಮಣಿ. ಹಸ್ವಾಗ್ತಿದೆ, ತಟ್ಟೆ ಹಾಕಮ್ಮ, ಸತಿನೂ ಇಲ್ಲೇ ಊಟ ಮಾಡ್ತಾನೆ ಅಂದ ನವಿ ಫ್ರೆಶಪ್ ಆಗಿ ಬಂದು ಗೆಳೆಯನ ಪಕ್ಕ ಕೂತ್ಕೊಳ್ತಾ. ಗೌಡ್ರೆ, ಏನು ನೀವು ಯಾವಾಗಲೂ ನ್ಯೂಸ್ ನೋಡ್ತೀರಾ, ಕೊಡ್ರಿ ಇಲ್ಲಿ ರಿಮೋಟ್ ಅಂದ ಅಪ್ಪನ ಕೈಯಿಂದ ರಿಮೋಟ್ ಪಡೆದುಕೊಳ್ಳುತ್ತಾ. ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ ಅಂತ ಉದಯ ಮ್ಯೂಸಿಕ್ನಲ್ಲಿ ಸಾಂಗ್ ಬರ್ತಾ ಇತ್ತು. ಹೇ ಮಗ, ಸುಧಮ್ಮನ ಅಡುಗೆ ಆಗಿದ್ರೆ ಊಟ ಮಾಡಿ ನಾನು ಹೋಗ್ತೀನಿ ಅಂದ ರಿಮೋಟ್ ಕಿತ್ತು. ಮತ್ತೆ ಗೌಡ್ರ ಕೈಗಿಡುತ್ತಾ. ಗೌಡ್ರೆ, ನೀವು ನಮ್ಮ ಜೊತೆ ಊಟಕ್ಕೆ ಬರ್ತೀರಾ ಅಥವಾ ಲೇಟಾ ಅಂತ ಸತಿ ಕೇಳಿದ್ದ. ನೀವು ಮಾಡೋಗ್ರಪ್ಪ, ನಂಗೆ ಹಸಿವಿಲ್ಲ, ಲೇಟಾಗಿ ಮಾಡ್ತೀನಿ ಅಂತ ಗೌಡ್ರು ಹೇಳಿದ್ರು. ಏನೇನೋ ಮಾತಾಡ್ತಾ ಊಟ ಮುಗಿಸಿ, ಸರಿ ಬಾ ಮಗ, ನಿನ್ನ ಬಿಟ್ಟು ಬರ್ತೀನಿ ಅಂತ ನವಿ ಕರೆದ. ಸತಿಗೂ ಅವನ ಜೊತೆ ಏಕಾಂತದ ಜೊತೆ ಮಾತಾಡಬೇಕಿತ್ತು ಅಂತ ಅನಿಸಿ ಸರಿ ಬಾ ಅಂತ ಹೇಳ್ದ. ಮನೆಗೆ ಹೋಗೋ ದಾರಿಯಲ್ಲಿ, ಸತಿ, ಐ ಆಮ್ ಹ್ಯಾಪಿ ಟುಡೇ ಅಂತ ನವೀನ್ ಹೇಳ್ದ. ಅಂತ ಹೇಳಿ ಸುಮ್ಮನೆ ಹೆಚ್ಚೇನೂ ಮಾತನಾಡದೆ ಸುಮ್ಮನೆ ಆಗಿದ್ದ ಸತಿ. ಯಾಕೋ ಒಂಥರ ಇದೆಯಾ, ಕತ್ತಲಲ್ಲಿ ಗೆಳೆಯನ ಮನದಾಳ ಹತ್ತಿದ್ದ ನವಿ ಕ್ಷಣಾರ್ಧದಲ್ಲಿ ಕೇಳಿದ್ದ. ನವಿ, ನೀನೇ ಯೋಚನೆ ಮಾಡು ಮನೆ ಪರಿಸ್ಥಿತಿನ. ಸುಧಮ್ಮ ಅವ್ರ ಅಣ್ಣನ ಮಗಳನ್ನ ನೀನು ಎಜುಕೇಷನ್ ಮುಗಿದ ಕೂಡಲೇ ತಾಳಿ ಕಟ್ಟಿಸ್ಬೇಕು ಅಂತ ಹುಡುಗಿನ ಮದುಮಕ್ಕಳ ಅಲಂಕಾರದಲ್ಲಿ ರೆಡಿ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಗೌಡ್ರಿಗೆ ಆ ಹುಡುಗಿ ಸುತರಾಮ್ ಇಷ್ಟ ಇಲ್ಲ. ಅವರಿಬ್ಬರು ಮಧ್ಯೆ ಮುಸುಕಿನ ಗುದ್ದಾಟ ನಡೀತಿರೋದೇ ನಿನ್ನ ಮದುವೆ ವಿಷಯಕ್ಕೆ ಅನ್ನೋದು ನಿನಗೂ ಗೊತ್ತು. ಅಲ್ಲದೆ ನನಗನ್ಸೋ ಪ್ರಕಾರ ಗೌಡ್ರ ಮನಸ್ಸಲ್ಲೂ ಯಾವುದೋ ಹುಡುಗಿ ಇದ್ದಾಳೆ, ಆದರೆ ಅವರು ನಿನ್ನ ಎಜುಕೇಷನ್ ಮುಗೀಲಿ ಅಂತ ಕಾಯ್ತಿದ್ದಾರೆ ಅಷ್ಟೇ. ಹೀಗಿರುವಾಗ ನಿನಗೆ ಮತ್ತೊಂದು ಹುಡುಗಿ ಬೇಕೇನೋ ಅಂತ ಮನದಲ್ಲಿರೋ ದುಗುಡವನ್ನು ಮುಚ್ಚಿಡಲಾರದೆ ನವೀನ್ನ ಕೇಳಿದ್ದ. ಇದಾ ನೀನು ಯೋಚನೆ? ನೋಡು, ಸೋದ್ರ ಮಾವನ ಮಗಳಂತೂ ನೋ ಚಾನ್ಸ್. ಇನ್ನು ಅಪ್ಪನ ಮನಸ್ಸೇನು ಅಂತ ನನಗೆ ಗೊತ್ತು. ಅವರು ನಕ್ಷತ್ರನ ನೋಡಿದ್ರೆ ಕನ್ವಿನ್ಸ್ ಆಗೋಗ್ತಾರೆ, ವೆರಿ ಸಿಂಪಲ್ ಅಂತ ನವೀನ್ ಹೇಳ್ದ. ಅಷ್ಟೇ ಅಲ್ವೋ, ನಕ್ಷತ್ರ ಯಾರು ಏನಂತ ಗೊತ್ತಿಲ್ಲ. ಅವಳ ಬ್ಯಾಕ್ಗ್ರೌಂಡ್ ತಿಳಿದೆ ಲೈಫ್ ಲಾಂಗ್ ಡಿಸಿಷನ್ ತೊಗೊಳ್ಳೋದು ತಪ್ಪು ಕಣ್ಲೋ. ಒಂದು ಕೆಲಸ ಮಾಡು, ನನಗೋಸ್ಕರ ಸ್ವಲ್ಪ ದಿನ ಮೊದಲಿನ ಥರನೇ ಇದ್ದುಬಿಡು. ಯಾವುದನ್ನು ಸೀರಿಯಸ್ ಆಗಿ ತೊಗೋಬೇಡ. ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡು ಮೊದಲು, ಆಮೇಲೆ ನೋಡೋಣ ಅಂತ ಸತಿ ಸಲಹೆ ಕೊಟ್ಟಿದ್ದ. ನಾನೇನು ಇವಾಗ ಎಜುಕೇಷನ್ ಬಿಟ್ಟು ಅವಳಿಂದೆ ಸುತ್ತಾ ಕೂತಿರ್ತೀನಾ? ಹುಚ್ಚಪ್ಪ, ಅವಳಿನ್ನೂ ಚಿಕ್ಕವಳು ಕಣ್ಣು, ನೋಡಿದ್ರೆ ಗೊತ್ತಾಗುತ್ತೆ ಟ್ಯಾಲೆಂಟೆಡ್ ಅಂತ. ಅಷ್ಟೆಲ್ಲ ಟ್ಯಾಲೆಂಟ್ ಇರೋಳು ಎಜುಕೇಷನ್ ಬಗ್ಗೆ ಡ್ರೀಮ್ಸ್ ಇರಲ್ವಾ? ಬಾ ಸುಮ್ಮನೆ ಅಂತ ನವೀನ್ ಹೇಳ್ದ. ನವೀನ್ ಮಾತಿನಿಂದ ಚೂರು ಸಮಾಧಾನವಾದ ಸತಿ ಅವನನ್ನು ಡ್ರಾಪ್ ಮಾಡಿ ನವೀನ್ ಮನೆಗೆ ಬಂದು ರೂಮ್ ಸೇರಿದ. ಮನದ ರಸಿಯನ್ನು ನೋಡಿದ ಖುಷಿಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಹೋದ. ಕನಸಲ್ಲೂ ನಿಲ್ಲದ ಕನವರಿಕೆ ಜೊತೆ ಆಗಿತ್ತು. ಇಬ್ಬರು ಗೆಳೆಯರು ಒಂದಿಷ್ಟು ಸಮಾಧಾನ ಆಗಿದ್ರೆ ನಿದ್ರೆ ಇಲ್ಲದೆ ಹೊರಳಾಡಿದು ಮಾತ್ರ ಗೌಡ್ರು. ಶಿವರಾಮೇಗೌಡರು ಹುಟ್ಟು ಶ್ರೀಮಂತರಾಗೇನು ಹುಟ್ಟಿದವರಲ್ಲ. ಶಿವನಂಜೇಗೌಡರು, ಶಿವರಾಮೇಗೌಡ, ಸದಾನಂದ ಗೌಡ ಇಬ್ಬರು ಗಂಡು ಮಕ್ಕಳಿಗೆ ತಲಾ 2 ಎಕರೆಯಂತೆ 4 ಎಕರೆ ಜಮೀನನ್ನು ಪಿತ್ರಾರ್ಜಿತವಾಗಿ ಕೊಟ್ಟು ಅಸುನೀಗಿದ್ರು. ಅಣ್ಣ ತಮ್ಮ ಇಬ್ಬರು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನೋ ಹಾಗೆ ಆಸ್ತಿಯನ್ನು ಪಾಲಿ ಮಾಡಿಕೊಳ್ಳದೆ ಒಟ್ಟಾಗಿ ದುಡಿದು ಪೋಷಕರಿಲ್ಲದೆ ಹಾಳಾಗ್ತಾರೆ ಅಂತ ಗೇಲಿ ಮಾಡಿದ ಊರವರ ಮಧ್ಯೆ ತಂದೆಯ ಹೆಸರನ್ನು ಉಳಿಸಿದ್ರು. ದಿನ ಕಳೆದಂತೆ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ಮಾಡ್ತಾ ಭೂಮಿ ತಾಯಿ ನಂಬಿದವರ ಕೈಯನ್ನು ಯಾವತ್ತೂ ಬಿಡಲಾರಳು. ಹನಿ ಹನಿ ಕೂಡಿದ್ದರೆ ಹಳ್ಳ ಎಂದು ಯಾರೇ ಜಮೀನು ಮಾರ್ತಿದ್ರು ಬಿಡದೆ ಕಷ್ಟಪಟ್ಟು ದುಡಿದು ಕೂಡಿಟ್ಟಿದ್ದ ಹಣದಿಂದ ಕೊಂಡ್ಕೊಳ್ತಾ ಇದ್ರು.
ಶೇರ್ ಮಾರ್ಕೆಟ್ಗಳ ಗಂಧಗಾಳಿಯೂ ತಿಳಿಯದಿದ್ದ ಗೌಡ್ರು ಬಂಡವಾಳ ಹೂಡಿದ್ದು ಕೃಷಿ ಜಮೀನಿನ ಮೇಲೆ. ಅವರ ಶ್ರಮ ವ್ಯರ್ಥ ಆಗದೆ ಇಂದು 400 ಎಕರೆ ಜಮೀನಿನ ವಾರಸದಾರರಾಗಿದ್ದಾರೆ. ಭೂಮಿ ತಾಯಿ ನಂಬಿದ್ದರಿಂದ ಅನ್ನಪೂರ್ಣೆಯ ಜೊತೆ ಲಕ್ಷ್ಮಿ ಕೂಡ ಅವರ ಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳೆ ಅಂತ ಊರಿನವರೆಲ್ಲ ಮಾತಾಡ್ಕೊಳ್ತಾ ಇದ್ರು. ಹಣ, ವ್ಯಕ್ತಿತ್ವ ಮನುಷ್ಯನ ಘನತೆ ಹೆಚ್ಚಿಸುತ್ತದೆ ಎನ್ನುವಂತೆ ಇಂದು ಊರ ಹಿರಿಯರಲ್ಲಿ ಅಗ್ರಗಣ್ಯರು ಶಿವರಾಮೇಗೌಡರು. ರಾಮನಂತ ಶಿವರಾಮೇಗೌಡರಿಗೆ ಲಕ್ಷ್ಮಣನಂತ ಸೋದರ ಸದಾನಂದಗೌಡರು. ಶಿವರಾಮೇಗೌಡರ ಧರ್ಮಪತ್ನಿ ಸುಧಾಮಣಿ, ನವೀನ್, ಸಂಜಯ್ ಇಬ್ಬರು ಮಕ್ಕಳು. ಸದಾನಂದಗೌಡರ ಧರ್ಮಪತ್ನಿ ತಾರಾಮಣಿ, ಅರುಣ್, ಕರಣ್ ಇಬ್ಬರು ಮಕ್ಕಳು. ಅಣ್ಣ ತಮ್ಮಂದಿರಿಬ್ಬರಿಗೂ ಮನೆಯಲ್ಲಿ ಹುಟ್ಟು ತೊಟ್ಟು ನಲಿಯಲು ಹೆಣ್ಣು ಸಂತಾನ ಇಲ್ಲ ಅನ್ನೋ ಕೊರಗೊಂದನ್ನು ಬಿಟ್ಟರೆ ಮತ್ಯಾವುದೇ ಕೊರಗಿಲ್ಲದೆ ಅನ್ಯೋನ್ಯವಾಗಿದ್ದ ತುಂಬು ಕುಟುಂಬ ಅವರದು. ನಮ್ಮ ನಂತರವೂ ಕೂಡ ಮಕ್ಕಳು ಹೀಗೆ ಹೊಂದ್ಕೊಂಡು ಒಂದೇ ಸೂರಿನಡಿ ಬಾಳಿ ಬದುಕಬೇಕು ಅನ್ನೋದು ಅಣ್ಣ ತಮ್ಮಂದಿರಿಬ್ಬರ ಜೀವಮಾನದ ಆಸೆ ಆಗಿತ್ತು ಅಂತ ಹೇಳಿದ್ರೆ ಸುಳ್ಳಾಗಲಾರದು. ಅದಕ್ಕೆ ಪೂರಕವಾಗಿ 4 ಜನ ಅಣ್ಣ ತಮ್ಮಂದಿರು ಕೂಡ ಒಗ್ಗಟ್ಟಾಗೇ ಇರ್ತಾಯಿದ್ರು. ಮಕ್ಕಳ ಜೊತೆ ಇವರು ಕೂಡ ಸ್ನೇಹಿತರಂತೆ ಇದ್ದರೂ ಕೂಡ ಮಕ್ಕಳು ಅಂದರೆ ಅಷ್ಟು ನಂಬಿಕೆ ಇವರಿಗೆ. ಆದರೂ ಶಿವರಾಮೇಗೌಡರ ಮನಸ್ಸಲ್ಲಿ ಕಾಣದ ಅಳುಕೊಂದು ಕೊರೆಯುತ್ತಲೇ ಇತ್ತು. ಕಾರಣ, ಹೀಗೇನೋ ಅಣ್ಣ ತಮ್ಮಂದಿರು ಹೊಂದ್ಕೊಂಡು ಅನ್ಯೋನ್ಯವಾಗಿದ್ದಾರೆ. ಆದರೆ ಮುಂದೆ ಮದುವೆ, ಸಂಸಾರ ಅಂತ ಆದಮೇಲೆ ಇದೇ ಒಗ್ಗಟ್ಟಿರುತ್ತಾ? ಇವರಿಬ್ಬರೇನೋ ಹೊಂದ್ಕೊಂಡಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಕಲಿತ ಹೆಣ್ಮಕ್ಳು ಸ್ವತಂತ್ರ ಬಯಸ್ತಾರೆ. ಅತ್ತೆ ಮಾವ ಇದ್ರೇ ಸಿಡಿಮಿಡಿ ಅನ್ನೋರು ಅಣ್ಣ ತಮ್ಮಂದಿರೆಲ್ಲ ಒಟ್ಟಾಗಿರಬೇಕು ಅಂದರೆ ಹೊಂದ್ಕೋತಾರಾ? ಹೀಗೆ ಸಾಕ್ತಿದ್ದು ಅವರ ಯೋಚನಾ ಲಹರಿ. ಸಾಲದೆಂಬಂತೆ ಸುಧಾಮಣಿ ತನ್ನ ಅಣ್ಣನ ಮಗಳು ದಿವ್ಯಾಳನ್ನೇ ತನ್ನ ಮಗನಿಗೆ ಮದುವೆ ಮಾಡ್ಕೊಳ್ಬೇಕು, ಈ ಮನೆ ಹಿರಿಸೊಸೆ ಅವಳೇ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು. ಆದರೆ ಗೌಡರಿಗೆ ಈ ಸಂಬಂಧ ಸುತರಾಮ್ ಇಷ್ಟ ಇರಲಿಲ್ಲ. ಜೊತೆಗೆ ಗೌಡರು ಮತ್ತೊಂದು ನಿರ್ಧಾರ ಮಾಡಿದರು. ಮನೆಗೆ ಬರೋ ಸೊಸೆಯಂದಿರು ದುಡಿದು ತರಬೇಕು ಅನ್ನೋ ಸ್ಥಿತಿ ಏನೂ ನಮಗಿಲ್ಲ. ಈಗಿನ ಕಾಲಕ್ಕೆ ತಕ್ಕಂತೆ ಕಲಿತಿದ್ರೆ ಸಾಕು. ಮಹಾಲಕ್ಷ್ಮಿಯರಂತೆ ಮನೆ ಬೆಳಗುವವರೆಗೂ ಸಾಕು. ಅದರಲ್ಲೂ ಹಿರಿಮಗ ನವೀನ್ ವಿಷಯದಲ್ಲಿ ಹೆಚ್ಚೇ ಆಸಕ್ತಿ ಇತ್ತು. ಕಾರಣ, ಮನೆ ಹಿರಿಸೊಸೆ ಆಗಿ ಬರುವವಳು ಎಲ್ಲವನ್ನು ಸಂಭಾಳಿಸುವ ಚಾಕಚಕ್ಯತೆ ಇರಬೇಕು. ಹೀಗೆ ಸೊಸೆಯಂದಿರ ವಿಷಯದಲ್ಲಿ ಗೌಡರ ನಿರ್ಧಾರ ಬೇರೆಯೇ ಇತ್ತು. ತಮ್ಮ ಕೊನೆಯ ಕಾಲದಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರ ಜೊತೆ ಇದೇ ಮನೆಯಲ್ಲಿ ತುಂಬು ಜೀವನ ನಡೆಸಬೇಕು ಅನ್ನೋದು ಗೌಡರ ಇರಾದೆಯಾಗಿತ್ತು. ಈ ಎಲ್ಲ ಯೋಚನೆಗಳಿಂದಲೇ ತಮ್ಮ ಸ್ನೇಹಿತರ ಮಗಳನ್ನು ನೋಡಿದ ಕೂಡಲೇ ಇವಳೇ ನಮ್ಮ ಮನೆಗೆ ಸರಿಯಾದ ಹಿರಿಸೊಸೆ, ನಮ್ಮ ಮನೆಯ ಮಹಾಲಕ್ಷ್ಮಿ ಎನಿಸಿ ಮನಸ್ಸಿನಲ್ಲಿ ನಿಷ್ಕರ್ಷೆ ಮಾಡಿಕೊಂಡು ಸಮಯ ಬಂದಾಗ ಮಾತನಾಡಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಇದ್ದರು ಗೌಡ್ರು. ಆದರೆ ಈಗ ನೋಡಿದ್ರೆ ಮಗ ಯಾವುದೋ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ನಾನು ಕಟ್ಟಿದ ಕುಟುಂಬ ಒಡೆದು ಹೋಗುತ್ತಾ? ಮೆಡಿಕಲ್ ಓದ್ತಿರೋ ಮಗ ತಳುಕು ಬಳುಕಿನ ಹುಡುಗಿನ ಮೆಚ್ಕೊಂಡ್ರೆ ಏನು ಮಾಡೋದು ಅನ್ನೋದು ಅವರ ಚಿಂತೆಗೆ ಕಾರಣ ಆಗಿತ್ತು. ಇವಳ ಸಂಬಂಧದ ಹುಡುಗಿನೇ ತಂದ್ಕೊಂಡಿದ್ರೆ ಆಗ್ತಿತ್ತಾ? ನಾನು ನೋಡಿರೋ ಹುಡುಗಿನ ಮಗ ಒಪ್ಪದೇ ಇದ್ದರೆ ಏನು ಮಾಡೋದು? ಮದುವೆ ಎಂದು 3 ಆಯ್ಕೆಗಳು. ಮನೆಗೆ ಮಹಾಲಕ್ಷ್ಮಿ ಬರಲಿ ಅನ್ನೋದು ನನ್ನಾಸೆ. ಏನಾಗುತ್ತೋ ಏನೋ. ಕಾಡು ಸಿದ್ದೇಶ್ವರ ನೀನೇ ಕಾಪಾಡು ಅಂತ ನಂಬಿದ ದೇವರ ಮೊರೆ ಹೋಗುತ್ತಾ ಅದ್ಯಾವಾಗ ನಿದ್ರೆಗೆ ಜಾರಿದ್ರೂ ತಿಳಿಲಿಲ್ಲ. ಇತ್ತ ಮನೆ ತಲುಪಿದ ನಕ್ಷತ್ರ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಫಸ್ಟ್ ಪ್ರೈಸ್ ಬಂದಿದ್ದು ಖುಷಿಯಾಗಿತ್ತು. ಮನೆಯವರ ಜೊತೆ ಹಂಚಿಕೊಂಡು ಊಟ ಮುಗಿಸಿ ದಿನವಿಡೀ ಆಯಾಸವಾಗಿದ್ದರಿಂದ ನಾಳೆ ಓದಿದ್ರಾಯ್ತು ಅಂತ ನಿದ್ರೆ ಮಾಡೋದಕ್ಕೆ ರೂಮಿಗೆ ಬಂದಾಗ ಸಂಜೆ ಶರದಿ ಹೇಳಿದ ಮಾತುಗಳು ಕಿವಿಯಲ್ಲಿ ಗುಯ್ಗುಡ್ತಾ ಇದ್ವು. ನಿಮಗೆ ನಕ್ಷತ್ರ ಅನ್ನೋದಕ್ಕಿಂತ ಚುಕ್ಕಿ ಅನ್ನೋ ಹೆಸರೇ ಸೂಟಾಗುತ್ತೆ ಮೇಡಮ್ ಅಂದಳು ಶರದಿ ಅಣಕಿಸುತ್ತಾ. ಸುಮ್ಮನಿರು, ಅವನು ಯಾರೋ ಅನಾಸಿನಿರಬೇಕು ಅಂತ ಹೇಳಿ ನಕ್ಷತ್ರ ಅವಳ ಮಾತನ್ನು ತಳ್ಳಹಾಕಿದ್ಲು. ಅವನನ್ನು ಅನಾಸಿನನ್ನಕ್ಕೆ ಅವನೇನು PU ಡಿಗ್ರಿ ಸ್ಟೂಡೆಂಟ್ ಅಲ್ಲ, ಮೆಡಿಕಲ್ ಸ್ಟೂಡೆಂಟ್ ಅಂತ ಶರದಿ ಹೇಳಿದ್ಲು. ಮೆಡಿಕಲ್ನಲ್ಲೇ ಅನಾಸಿಲ್ಗಳಿರಲ್ಲ ಅಂದ್ಕೊಂಡಿದ್ದೀಯಾ? ಅಲ್ಲೇ ಜಾಸ್ತಿ ಇರೋದು ಅಂತ ನಕ್ಷತ್ರ ಹೇಳಿದ್ಲು. ನೋ ವೇ, ಫಸ್ಟ್ ಲುಕ್ನಲ್ಲೇ ಅವ್ನು ನಿನಗೆ ಫಿದಾ ಆಗಿದ್ದಾನೆ, ಡೋಂಟ್ ಫರ್ಗೆಟ್ ಓಕೆ ಅಂತ ಶರದಿ ಬಾಯ್ ಹೇಳ್ತಾ ಹೇಳಿದ್ಲು. ಕಂಡು ಕಾಣದಂಥ ಲಾಸ್ಯವೊಂದು ಹರಿದಾಡುತ್ತಾ ಟೆಡ್ಡಿಯನ್ನು ಪಕ್ಕಕ್ಕೆ ಎಳೆದುಕೊಂಡು ನಿದ್ರೆಗೆ ಜಾರಿದ್ಲು ನಕ್ಷತ್ರ. ಕನಸಲ್ಲೂ ಮತ್ತದೆ ಅಕ್ಷರಗಳ ಚೈತ್ರ ಮಾಸದ ಕನವರಿಕೆ. ಚಕ್ಕನೆ ಎಚ್ಚರವಾಗಿ ಆ ಲೈನ್ಸ್ ಓದಿದ್ದು ಶ್ರೀಧರ್. ಆದರೆ ಈ ಡಾಕ್ಟ್ರು ಓದ್ತಿರೋ ಥರ ಯಾಕೆ ಅನ್ನಿಸ್ತಿದೆ ನನಗೆ ಅಂದ್ಕೊಳ್ತಾ ನೀರು ಕುಡಿದು ಮೆಂಟ್ಲು, ಡಾಕ್ಟ್ರು ಡಿಸ್ಟರ್ಬ್ ಮಾಡಿದ್ರೆ ಚುಚ್ಚಿಬಿಡ್ತೀನಿ ಅಷ್ಟೇ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಮತ್ತೆ ನಿದ್ರೆಗೆ ಜಾರಿದ್ಲು ನಕ್ಷತ್ರ. ಮರುದಿನ ಬೆಳಗ್ಗೆ ಎಲ್ಲರೂ ಕಾಫಿಗಾಗಿ ಹಾಲ್ನಲ್ಲಿ ಜಮಾವಣೆಯಾದಾಗ ಗೌಡ್ರು ಮಾತ್ರ ಸರಿಯಾಗಿ ನಿದ್ರೆ ಮಾಡದೆ ಕಣ್ಕೆಂಪಾಗಿದ್ದದನ್ನು ನೋಡಿ, ಅಣ್ಣ ಯಾಕೆ ಸರಿಯಾಗಿ ನಿದ್ದೆ ಮಾಡಿಲ್ವಾ, ಏನು ಯೋಚನೆ ಮಾಡ್ತಿದ್ರಿ ಅಂತ ಅವರ ತಮ್ಮ ಸದಾನಂದ ಗೌಡ್ರು ಕೇಳಿದರು. ಹಾಗೇನಿಲ್ವೋ, ತುಂಬ ಹೊತ್ತು ನಿದ್ರೆ ಬರಲಿಲ್ಲ, ಹೊರಳಾಡ್ತಾ ಇದ್ದೆ ಅಷ್ಟೇ ಅಂತ ಗೌಡ್ರು ಹೇಳಿದ್ರು. ನವೀನ ಅಣ್ಣನ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬಾ ಅಂತ ಅಣ್ಣನ ಮಗನನ್ನು ನೋಡಿ ಸದಾನಂದ ಗೌಡ್ರು ಹೇಳಿದರು. ಮೊಬೈಲ್ ನೋಡ್ತಿದ್ದವನು ಸರಿ ಚಿಕ್ಕಪ್ಪ ಅನ್ನುತ್ತಾ, ಅಪ್ಪ ಏನಾದರೂ ಯೋಚನೆ ಮನಸ್ಸು ಕಚ್ಕೊಂಡಿದ್ದಾರಾ, ಹೇಳಿದ್ರೆ ಕೇಳಲ್ಲ, ಈ ವಯಸ್ಸಿನಲ್ಲಿ ಜಾಸ್ತಿ ರಿಸ್ಕ್ ತೊಗೋಬೇಡ್ರಿ ಅಂದರು ಅಂತ ಆರೋಪ ಮಾಡ್ತಾ ಹೇಳ್ದ. ನೀವೆಲ್ಲ ಸ್ಟಡೀಸ್ ಮುಗಿಸ್ರಪ್ಪ, ಆಮೇಲೆ ನಾವಿಬ್ಬರು ಆರಾಮಾಗಿ ಮನೇಲಿರ್ತೀವಿ ಅಂತ ಗೌಡ್ರು ಹೇಳಿದ್ರು. ದೊಡ್ಡಪ್ಪ, ನಾವು ಮುಗಿದ ಮೇಲೆ ಹೊಲ ತೋಟದಲ್ಲಿ ಕೆಲಸ ಮಾಡಬೇಕಾ ಅಂತ ಎಲ್ಲರಿಗಿಂತ ಚಿಕ್ಕವನಾದ ಕರಣ್ ಕೇಳ್ದ.
ಹ್ಞೂ ಮತ್ತೆ ಅಪ್ಪ ದೊಡ್ಡಪ್ಪ ಮಾಡಿರ್ತೀವಲ್ಲ ಹಾಗೆ ಅಂತ ಸದಾನಂದರು ಹೇಳಿದರು. ಹಾಗಾದರೆ ಸುಮ್ಮನೆ ಏನಕ್ಕೆ ಓದಬೇಕು, ಹೊಲ ತೋಟದಲ್ಲಿ ಕೆಲಸ ಮಾಡಿಕೊಂಡೇ ಇರ್ತೀವಿ, ಸ್ಕೂಲ್ ಬಿಟ್ಬಿಡೋದಾ ಅಂತ ಕರಣ್ ಕೇಳ್ದ. ಇವ್ನು ನೋಡು ಸೋಂಬೇರಿ, ಓದೋದು ಯಾರು ಅಂತ ಕಳ್ಳ ಅಂತ ಅರುಣ್ ಹೇಳ್ದ. ಸ್ಕೂಲ್ ಬಿಡ್ತೀವಿ ಅನ್ಬಾರ್ದು ನವೀನಣ್ಣ ಡಾಕ್ಟರ್ ಓದ್ತಿದ್ದಾನಲ್ಲ, ಹಾಗೆ ನೀವು ಓದಬೇಕು ಅಂತ ಸದಾನಂದರು ಹೇಳಿದ್ರು. ಎಲ್ಲರೂ ಡಾಕ್ಟರ್ ಆದರೆ ಪೇಷಂಟ್ ಯಾರು? ಅದಕ್ಕೆ ನಾನು ಪೊಲೀಸ್ ಆಗ್ತೀನಿ, ಸಂಜಯ್ ಅಣ್ಣ ಇಂಜಿನಿಯರ್ ಆಗ್ತಾನೆ, ಅರುಣ್ ಅಣ್ಣ ಲಾಯರ್ ಆಗ್ತಾನೆ, ಆಗ ಸರಿಯಾಗುತ್ತೆ ಅಂತ ಕರಣ್ ಹೇಳ್ದ. ಎಲ್ಲರೂ ಹೀಗೆ ಆದರೆ ಆಸ್ತಿ ಮನೆ ನೋಡ್ಕೊಳ್ಳೋದು ಯಾರೋ ಅಂತ ಗೌಡ್ರು ಚಿಂತೆಯ ಗೆರೆಗಳನ್ನು ಮರೆಮಾಚ್ತಾ ಹೇಳಿದ್ರು. ಸಂಡೇ ಲೀವ್ ಇರುತ್ತಲ್ಲ ದೊಡ್ಡಪ್ಪ, ಆಗ ತೋಟ ಹೊಲ ನೋಡ್ಕೋತೀವಿ ಅಂತ ಕರಣ್ ಹಿರಿಯವನಂಗೆ ಹೇಳ್ದ. ಕಾಫಿ ಟ್ರೇ ಹಿಡಿದು ಎಲ್ಲರಿಗೂ ಸರ್ವ್ ಮಾಡಿ, ಬರೀ ಅಪ್ಪಂದಿದ್ರೆ ರೆಸ್ಟ್ ಕೊಡೋದ್ರ ಬಗ್ಗೆ ಹೇಳ್ತೀಯಲ್ಲೋ ಕರಣ್, ನನಗೂ ದೊಡ್ಡಮ್ಮಗೂ ರೆಸ್ಟ್ ಇಲ್ವಾ ಅಂತ ತಾರಾಮಣಿ ಕೇಳಿದ್ರು. ನವೀನಣ್ಣನ ಹೆಂಡತಿ ಬಂದಮೇಲೆ ನಿಮಗೆ ರೆಸ್ಟ್ ಅಂತ ಸರಾಗವಾಗಿ ಬಂದಿತ್ತು ಕರಣ್ ಬಾಯಿಂದ ಉತ್ತರ. ಅಪ್ಪ ಮಗನಲ್ಲಿ ಮತ್ತೆ ಸಂದಿಗ್ಧ ಸ್ಥಿತಿ. ನವೀನ್ ಹೆಂಡತಿ ಎಂದ ಕೂಡಲೇ ಚುಕ್ಕಿ ನೆನಪು ಮಾಡ್ಕೊಂಡಿದ್ದ. ಸಂಡೇ ಬೇರೆ, ಹೇಗೆ ನೋಡೋದು, ಅವಳನ್ನು ಮೀಟ್ ಮಾಡೋಕೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಮೂವರಲ್ಲಿ ಯಾರಾಗ್ತಾರೆ ನವೀನನ ಹೆಂಡತಿ? ಗೌಡರು ಗೊಂದಲಕ್ಕೆ ಬಿದ್ದಿದ್ರು. ಅಷ್ಟರಲ್ಲಿ ಕಾಫಿ ಮುಗ್ದಿತ್ತು. ಎಲ್ಲರೂ ಎದ್ದು ಅವರವರ ಕೆಲಸಗಳಿಗೆ ಅಂತ ಹೊರಟೋದ್ರು. ಹೀಗೆ ದಿನಗಳು ಉರುಳ್ತಾ ಇದ್ವು. ಸ್ಟಡೀಸ್ಲಿ ಬ್ಯುಸಿ ಆಗಿದ್ದ ನವೀನ್ಗೆ ನಕ್ಷತ್ರ ಅಷ್ಟಾಗಿ ಸಿಗ್ತಾ ಇರಲಿಲ್ಲ. ಸತೀಶ್ ಯತೀಶ್ ಇಬ್ಬರಿಗೂ ಆಗಾಗ ಸಿಗ್ತಲೇ ಇದ್ದರೂ ಪರಿಚಯ ಆತ್ಮೀಯತೆಗೆ ತಿರುಗಿ ಸೋದರ ಬಾಂಧವ್ಯ ಬೆಸೆಯಿತು. ಹೀಗೆ ಒಂದು ಶನಿವಾರ ಮಧ್ಯಾಹ್ನದ ಸಮಯ, ಬಸ್ ಹೊರಡೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದ್ದಿದ್ದರಿಂದ ಖಾಲಿ ಬಸ್ನಲ್ಲಿ ಸತೀಶ್, ಯತೀಶ್, ನಕ್ಷತ್ರ, ಶರದಿ, ಇನ್ನೊಂದು 10 ಸ್ಟೂಡೆಂಟ್ಸ್ ಅಲ್ಲಲ್ಲಿ ಕೂತು ಕಾಡು ಹರಟೆಯಲ್ಲಿ ಮುಳುಗಿದ್ದಾಗ ಇವರು ಕೂತಿದ್ದ ಬಸ್ ಪಕ್ಕದಲ್ಲೇ ಒಬ್ಬ ಹಿರಿಯರು ನಡೆದು ಹೋಗ್ತಾ ಇರೋದನ್ನು ನೋಡಿದ ನಕ್ಷತ್ರ, ಅಯ್ಯೋ ಮಾವ ಎನ್ನುತ್ತಾ ತಲೆ ಕೆಳಗೆ ಹಾಕ್ಕೊಂಡು ಆ ಹಿರಿಯರಿಗೆ ಮುಖ ಕಾಣದೇ ಇರೋ ಹಾಗೆ ಮುಖ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಲು. ಅವರು ಬಸ್ ದಾಟಿ ಮುಂದೆ ಹೋದ್ಮೇಲೆ ಸತೀಶ್ ನಕ್ಷತ್ರಳ ಕಡೆ ತಿರುಗಿ, ಯಾರನ್ನ ನೀನು ಮಾವ ಅಂದಿದ್ದು ಅಂತ ಕೇಳ್ದ. ಅದೇ ಅಣ್ಣ, ಬಿಳಿ ಪಂಚೆ, ಬಿಳಿ ಶರ್ಟ್, ಮೇಲೊಂದು ಶಲ್ಯ, ಗಿರಿಜಾ ಮೀಸಿಯವರು ಹೋದ್ರಲ್ಲ ಅವರನ್ನ ಅಂತ ನಕ್ಷತ್ರ ಹೇಳಿದ್ಲು. ಅವರು ನಿನ್ನ ಸ್ವಂತ ಮಾವನ, ಹೇಗೆ ಅಂತ ಯತೀಶ್ ಕುತೂಹಲ ತಿಕ್ಕಲಾರದೆ ಕೇಳ್ದ. ಅಯ್ಯೋ ಅಣ್ಣ, ಅವರೇ ನನ್ನ ಸ್ವಂತ ಮಾವ ಅಲ್ಲ, ಪಪ್ಪನ ಫ್ರೆಂಡ್ ಅವರು. ನಾನಂದರೆ ತುಂಬ ಇಷ್ಟಪಡ್ತಾರೆ. ಅವರಿಗೆ ಹೆಣ್ಮಕ್ಳಿಲ್ವಂತೆ, ಹಾಗಾಗಿ ಅಮ್ಮ ಅಣ್ಣ ಅಂತ ಕರೀತಾರೆ, ಅದಕ್ಕೆ ನಾನು ಮಾವ ಅಂತೀನಿ ಅಂತ ಖುಷಿಯಿಂದ ಹೆಮ್ಮೆಯಿಂದ ಹಿರಿಯರ ಮೇಲಿದ್ದ ಪ್ರೀತಿ ಗೌರವ ಕನ್ನಡಿಯಂತೆ ಅವಳ ಮುಖದಲ್ಲಿ ಕಾಣ್ತಾ ಇತ್ತು. ಸತೀಶ್ ಯತೀಶ್ ಇಬ್ಬರಿಗೂ ಒಂದು ರೀತಿಯ ಸಮಾಧಾನ ಆಯಿತು. ನಿಟ್ಟಿಸುರಿ ಬಿಡುತ್ತಾ, ಮಾವ ಅಂತೀಯಲ್ಲ, ಅವ್ರಿಗೆ ಮಗ ಇದನ್ನು ಕೇಳು, ಮದುವೆ ಆಗಿಬಿಡುವಂತೆ ಅಂತ ಯತೀಶ್ ಕೇಳ್ದ. ಅಪ್ಪ ಹೇಳ್ತಿರ್ತಾರೆ, ಅವ್ರದ್ದು ದೊಡ್ಡ ಮನೆ ಅಂತೆ, ಅಣ್ಣ ತಮ್ಮ ಒಟ್ಟಿಗೆ ಇರ್ತಾರಂತೆ, ಜಾಯಿಂಟ್ ಫ್ಯಾಮಿಲಿ, ಮನೆ ತುಂಬ ಜನ ಅಂತೆ, ನಾವಿರೋದೇ 4 ಜನ ಅಲ್ವಾ ಅಂತ ಫ್ಯಾಮಿಲಿಲಿ ಇರಬೇಕು ಅನಿಸುತ್ತೆ, ಆದರೆ ಅಂತ ರಾಗ ಎಳಿತಾ ಕೇಳಿದ್ದು. ಆದರೆ ಏನು ಅಂತ ಸತೀಶ್ ಕೇಳ್ದ. ಮನೆ ತುಂಬ ಜನ ಅಂದರೆ ಕೆಲಸ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೆ ಬೇಡಪ್ಪ ಅಂತ ನಕ್ಷತ್ರ ಹೇಳಿದ್ಲು. ಲೂಸ್, ಅಷ್ಟು ರಿಚ್ ಇರೋರ ಮನೆಯಲ್ಲಿ ಕೆಲಸಕ್ಕೂ ತುಂಬ ಜನ ಇರಲ್ವೇನೆ ಅಂತ ಶರದಿ ಕೇಳಿದ್ಲು. ಸುಮ್ಮನಿರೆ, ಇವ್ರನ್ನ ನೋಡಿ ಮದುವೆ ಆಗೋಕ್ಕೆ ಡಿಸೈಡ್ ಮಾಡೋಕ್ಕಾಗತ್ತಾ ಅಂತ ನಕ್ಷತ್ರ ಹೇಳಿದ್ಲು. ಇವತ್ತೇ ಡಿಸೈಡ್ ಮಾಡುವಂದ್ವಾ, ಏನೋ ನೋಡು ಅಂದ್ವಪ್ಪ ಅಂತ ಸತೀಶ್ ಹೇಳ್ದ. ಅದು ಸರಿ, ನೀವಿಬ್ಬರು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಾ ಅಂತ ನಕ್ಷತ್ರ ಕೇಳಿದ್ಲು. ಮುದ್ದಮ್ಮ, ಅವರು ನಮ್ಮೂರವರೇ, ಅಲ್ಲದೆ ಅವ್ರ ಮಕ್ಕಳು ನಮಗೆ ಚೆನ್ನಾಗಿ ಗೊತ್ತು, ಒಳ್ಳೆಯವರೇ, ತಂಗಿ ನಿಮ್ಮೂರಿಗೆ ಬರಲಿ ಅನ್ನೋ ಆಸೆ ಅಂತ ಯತೀಶ್ ಹೇಳ್ದ. ಅಲ್ವೇನೋ ಸತಿ ಅಂತ ಅವನ ಕಡೆ ನೋಡ್ತಾ. ಹಾಂ, ಅಷ್ಟೇ ಅಂತ ದನಿ ಕೊಡಿಸಿದ ಸತೀಶ್. ಈ ಸಂಚಿಕೆ ಹೇಗನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ. ಧನ್ಯವಾದಗಳು.